ಟಿಪ್ಪರ್ ಲಾರಿ ಬೈಕ್ ಡಿಕ್ಕಿ ಹೊಡೆದು ಅಪಘಾತ ಆಗಿತ್ತಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಯುವಕರು ಅಲ್ಲಿ ಸಾವನ್ನಪ್ಪಿದ್ರು. ಆ ಸ್ಥಳಕ್ಕೆ ಅಥವಾ ಆ ಗ್ರಾಮಕ್ಕೆ ಈಗ ಪ್ರದೀಪ್ ಈಶ್ವರ್ ಅವರು ಭೇಟಿ ಮಾಡಿದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಶಿಡ್ಘಟ್ಟ ಒಂದಲ್ಲಿರುವಂತಹ ಚಿಕ್ಕಬಳ್ಳಾಪುರ ರಸ್ತೆ ಮಾರ್ಗದ ಮಧ್ಯೆ ಅಜ್ಜ ಅವರ ಗೇಟ್ ಇದೆ. ಆ ಬಳಿಯಲ್ಲಿ ಒಂದು ದುರ್ಘಟನೆ ಸಂಭವಿಸಿತ್ತು. ಆ ಘಟನೆಯಲ್ಲಿ ಒಂದೇ ಗ್ರಾಮದ 4 ಜನ ಯುವಕರು ಸಾವನ್ನಪ್ಪಿದ್ರು. ಅದೇ ಒಂದು ವಿಚಾರವನ್ನು ತಿಳಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡಲೇ ಆ ಒಂದು ಕುಟುಂಬವನ್ನು ಸಂಪರ್ಕ ಮಾಡುವಂತಹ ಅಥವಾ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಭೇಟಿ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಇದೇ ಒಂದು ಯುವಕರ ಒಂದು ಸಾವಿನಿಂದ ಆ ಗ್ರಾಮದಲ್ಲಿ ಇಡೀ ಒಂದು ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರು ಕೂಡ ತುಂಬ ನೋವಿನಲ್ಲಿ ದುಃಖದಲ್ಲಿದ್ದಾರೆ. ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ನನ್ನ ಗುರಿಯಾಗಿದೆ. ಹೀಗಾಗಿ ಬಂದು ಅವರಿಗೆ ಸಾಂತ್ವನವನ್ನು ಹೇಳಿದ್ದೇನೆ ಅಂತ ಘಟನೆಯ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಮಾತಾಡಿದ್ದಾರೆ. ನನ್ನ ಕ್ಲಾಸ್ಮೇಟ್ ನಿಮ್ಮ ಮನೋಜ್ ಅಂತ. ಅದನ್ನು ತಗೋಣ ಟ್ರಾನ್ಸ್ಫರ್ ತಗೋಣ. ಇದೆ ಒಂದೇ ಅಣ್ಣ ತಮ್ಮಂದಿದ್ರಿ ಈಗ ಇದ್ದಂಗಿದ್ದ ಇದೆ ಸರ್. ನಾನು ಅದೇ ಒಂದೇ ಊರೇ ಸರ್ ನಮ್ದು. ಎಲ್ಲ ಒಂದೇ ಕುಚ್ಚಲ್ಲಿದ್ದ ಇದೆ ಸರ್, ಅಷ್ಟೇ ಸರ್. 4 ಜನ ಸ್ಪಾಟ್ ಸರ್. ಒಂದೇ ಗಾಡಿ ಎಲ್ಲ ಪುಡಿ ಆಗೋದು. ಏನು ಬಂದ್ಬಿಟ್ಟಿರಿ ನಮ್ಮ ಅಜ್ವಾರದ SC/ST ಸಮುದಾಯದ 4 ಜನ ಯುವಕರು. ಒಬ್ಬ ಹುಡುಗ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ, ಇನ್ನೊಂದು 2 ಹುಡುಗರು ಡೆಕೋರೇಷನ್ಗೆ ಹೋಗ್ತಿದ್ರು, ಒಬ್ಬ ಹುಡುಗ ಡಿಮಾರ್ಟಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಡ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬ ಫಾಸ್ಟಾಗಿ ಬಂದಿದೆ. ಆ ಟಿಪ್ಪರ್ನ ನಿರ್ಲಕ್ಷ್ಯದಿಂದ 4 ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಾಯಿತು. ಈಗ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಇದು ಮಾಡ್ತಿದ್ದೀನಿ. ಮತ್ತು ಈಗಲೇ ಜಿಲ್ಲಾಧಿಕಾರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ SC ಸಮುದಾಯದವ್ರಿಗೆ ಇಮಿಡಿಯೇಟಾಗಿ, ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ, ಅದು ಇಮಿಡಿಯೇಟಾಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸೋಕ್ಕೆ ಈಗ DC ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ. ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಕಳೆದ 1 ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ 50 ಜನ ತೀರ್ಕೊಂಡಿದ್ದಾರೆ. ಮತ್ತು ಈ ಸಿಗ್ನಲ್ಸ್ ಎಲ್ಲ ಆಕ್ಸಿಡೆಂಟ್ಸಿಂದನೂ ತುಂಬ ಜನ ತೀರ್ಕೊತಾ ಇದ್ದಾರೆ. ನಾನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾವೀಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ, ಫಾಲೋ ಮಾಡಿ. ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಬರೀ ಚಿಕ್ಕಬಳ್ಳಾಪುರದಲ್ಲೇ 1 ತಿಂಗಳಲ್ಲಣ್ಣ 50 ಜನ ಈ ದಟ್ಟ ಮಂಜಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಿಮ್ಮ ಹಳ್ಳಿಯಲ್ಲೇ ಆಗಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಆಕ್ಸಿಡೆಂಟ್ಸ್ ಯಾರು ಬೇಕು ಅಂತ ಯಾರು ಹೋಗಿ ಗಾಡಿ ತಗೊಂಡೋಗಿ ಯಾರು ಹೋಗಿ ಗುದ್ಕೊಳ್ಳಲ್ಲ, ಹಂಗಾಗೋಗುತ್ತೆ ಅಷ್ಟೇ. ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ. ನೋಡಿ, ಒಬ್ಬ ಹುಡುಗನಿಗೆ 8 ತಿಂಗಳಾಗಿದೆ ಮದುವೆ ಆಗಿ. ಆ ಮಗು BE 3rd ಇಯರ್ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಲ್ಲಿ. ಪಾಪ ಮನೆ ಕುಟುಂಬದ ನೋವು ನೋಡೋಕ್ಕಾಗಲ್ಲ. ಸೊ ದೇವರ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ನಾನು ವರ್ಷಗಳಿಂದ ಟಿಪ್ಪರ್ ವಿರೋಧದಲ್ಲಿ ಇದ್ದೀವಿ. ನಾನು ಡೈರೆಕ್ಷನ್ ಕೊಟ್ಟು ತಹಸೀಲ್ದಾರ್ಗೂ ಹೇಳಿದೆ ಅವನ್ನೆಲ್ಲ ಸೀಸ್ ಮಾಡಿರಿ ಅಂತ. ಸೀಸ್ ಮಾಡಿದ್ರೆ ಕೆಲವರು ಉನ್ನತ ಅಧಿಕಾರಿಗಳು ಆಫೀಸರ್ಸ್ನೇ ಬೈತಾರೆ. ನಾವೇನು ಮಾಡೋದು? ಅವ್ರ ಮನೆಗಳಲ್ಲಿ ಯಾವನಾದರೂ ಸತ್ತೋದ್ರೆ ಬುದ್ಧಿ ಬರುತ್ತೆ, ಬೇರೆಯವ್ರ ಮನೆಗಳಲ್ಲಿ ಸತ್ತೋದಾಗ ನೋವು ಹೆಂಗೆ ಗೊತ್ತಾಗುತ್ತೆ? ನಾನು ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟು ಅವ್ರಿಗೆಲ್ಲ ಅಯೋಗ್ಯರಿಗೆ 20ಅಲ್ಲಿ ಬರೋಕ್ಕೆ ಹೇಳ್ರಿ, ಸ್ಪೀಡ್ ಲಿಮಿಟ್ ಹಾಕ್ರಿ ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಟಿಪ್ಪರ್ಗಳು. ಈಗ 4 ಕುಟುಂಬಗಳಿಗೆ ಯಾವನಾಗ್ತಾನೆ? ಹೈಯರ್ ಅಫಿಷಿಯಲ್ಸು ಬಾಯಿಗೆ ಬಂದಂಗೆ ಲೋಯರ್ ಅಫಿಷಿಯಲ್ಸ್ನ ಬೈತಾರೆ. ಅವ್ರ ಮನೆಗಳಲ್ಲಿ ಯಾವನಾದರೂ ಸತ್ತೋದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಈಗ ಪಾಪ ತಾಲೂಕು ಆಫೀಸರ್ಸು ಟಿಪ್ಪರ್ಸ್ ಎಲ್ಲ ಹಿಡಿದು ಓವರ್ಲೋಡ್ ಬೇಡ್ರೋ, ಸ್ಪೀಡ್ ಲಿಮಿಟ್ ಬೇಡ್ರೋ ಅಂತ ಹಿಡಿದ್ರೆ ಈ ಹೈಯರ್ ಅಫಿಷಿಯಲ್ಸು ಮೀಟಿಂಗ್ಗಳಲ್ಲಿ ಲೋಯರ್ ಅಫಿಷಿಯಲ್ಸ್ನ ಬೈತಾರೆ.
ಅವ್ರ ಮನೆಗಳಲ್ಲಿ ಯಾವನಾದ್ರೂ ಸತ್ತೋದ್ರೆ ಬುದ್ಧಿ ಬರುತ್ತೆ ಅಷ್ಟೇ, ಅಲ್ಲಿವರೆಗೂ ಅವ್ರಿಗೆಲ್ಲ ಎಲ್ಲಿ ಬುದ್ಧಿ ಬರುತ್ತೆ? ನಾನು ತಾಲೂಕು ಆಡಳಿತದಿಂದ ನಾವು ಎಷ್ಟು ಟೈಟ್ ಮಾಡ್ತಿದ್ದೀವಿ. ಈಗ ಬ್ಯಾನರ್ ಇದು ಫ್ಲೆಕ್ಸ್ಗಳು ಬ್ಯಾನ್ ಮಾಡಿದ್ವಿ, ಹೆಲ್ಮೆಟ್ ಕಂಪಲ್ಸರಿ. ರಾಜ್ಯದಲ್ಲಿ ಎಲ್ಲೂ ಇಲ್ಲ, ನಾನು ಯಾಕೆ ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಮಾಡಿಸ್ತಿದ್ದೀನಿ? ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಅಲ್ವಾ? ಈಗ ಅದೇ ಪಾಪ 4 ಹುಡುಗರು ಹೆಲ್ಮೆಟ್ ಹಾಕಿದ್ದಿದ್ರೆ ಆ ಅಮ್ಮ 2 ಮಕ್ಕಳನ್ನ ಕಳ್ಕೊಂಡ್ರಲ್ಲಣ್ಣ, ಆ ಅಮ್ಮ ಹೇಳ್ತಿದ್ರು, ಸ್ವಾಮಿ ಒಬ್ಬ ಮಗ ಬದುಕಿದ್ದಿದ್ರು ನಾನು ಜೀವನ ಮಾಡ್ತಿದ್ದೆ ಅಂತ. ಸೊ ಇವೆಲ್ಲ ನೋವಾದಾಗೆ ಗೊತ್ತಾಗೋದು. ಬಟ್ ನಾನಂತೂ ತಾಲೂಕು ಆಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದೀನಿ. ಪಾಪ ತಾಲೂಕು ಅಧಿಕಾರಿಗಳು ಫಾಲೋ ಮಾಡ್ತಾರೆ. ಹೈಯರ್ ಅಫಿಷಿಯಲ್ಸು ಅವ್ರಿಗೆ ಏನೇನು ಫೇವರ್ ಇದೆಯೋ ಯಾವನಿಂದ ಯಾರಿಗೆ ಗೊತ್ತು, ಅವ್ರ ಹಣೆ ಬರ. ರಾತ್ರಿ ಸುಮಾರು 9 ರಿಂದ 9:30 ಗಂಟೆ ಒಳಗಡೆ ನಮ್ಮ ಅಜ್ವಾರ ಗ್ರಾಮದ ಒಂದೇ ಸಮುದಾಯದ ಯುವಕರು ಚಿಕ್ಕಬಳ್ಳಾಪುರದ ಏನು ನನಗೆ ಕ್ರಿಸ್ಮಸ್ ಹಬ್ಬ ಇತ್ತಲ್ಲ, ಅದು ವಿಚಾರವಾಗಿ ಚರ್ಚ್ಗೆ ಹೋಗಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಸಿಟ್ ಮಾಡಿ ಬರಬೇಕಾದ್ರೆ ಈ ಅಜ್ವಾರ ಗೇಟ್ ಬಳಿ ರಾತ್ರಿ ಸುಮಾರು 9:30 ಗಂಟೆಗೆ ವೇಗವಾಗಿ ಬಂದಿರತಕ್ಕಂಥ ಏನು ಟಿಪ್ಪರ್ ಗಾಡಿ ಏನಿದೆ ಅದು 4 ಜನರಿಗೆ ಡಿಕ್ಕಿ ಹೊಡೆದು 4 ಜನ ಸ್ಪಾಟ್ ಔಟ್ ಆಗಿರುತ್ತೆ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ವಿಚಾರಗಳಲ್ಲಿ ಅವರ ಕುಟುಂಬದ ಹಿನ್ನೆಲೆಯನ್ನು ಮನಗಂಡು ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಆ ಟಿಪ್ಪರ್ನ ಚಲಾವಣೆ ಮಾಡ್ತಾ ಇರ್ತಕ್ಕಂಥ ಚಾಲಕ ಹೊಡೆದಿದ ತಕ್ಷಣವೇ ಪರಾರಿಯಾಗಿದ್ದಾನೆ. ಅಟ್ಲೀಸ್ಟ್ ಮಾನವೀಯ ನೆಲೆಯಲ್ಲಿ ನಿಲ್ಲಿಸಿ ಏನಾಗಿದೆ ನೋಡ್ಬೋದಾಗಿತ್ತು, ನೋಡಲಿಲ್ಲ. ತದನಂತರ ಪೊಲೀಸ್ ಇಲಾಖೆ, ಆಸ್ಪತ್ರೆಯವರು ಏನು ಮುಂದಿನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥೆಲ್ಲ ಮಾಡಿದ್ದಾರೆ. ನಮಗೂ ವಿಚಾರ ಗೊತ್ತಿದ್ದಾಗಿದ್ದ ತಕ್ಷಣ ನಮ್ಮ ರಾಜ್ಯ ಮಾದಾರ ಮಹಾಸಭಾ ಅಧ್ಯಕ್ಷರ ಕೆ.ಎಚ್. ಮುನಿಯಪ್ಪನವ್ರಿಗೂ ಸಹ ಬೆಳಗ್ಗೆನೇ ವಿಚಾರ ತಿಳಿಸಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.